ಗಣಗಾಪುರ ಗ್ರಾಮ ಪಂಚಾಯಿತಿ ಸದಸ್ಯನಿಂದ ವಿನೂತನ ಪ್ರಯತ್ನ. ಅಧಿಕಾರಾವಧಿ ಮುಗಿಯುತ್ತಿದ್ದಂತೆ ಅಭಿವೃದ್ಧಿ ಕಾರ್ಯಗಳ ಬಗ್ಗೆ ಸಂಪೂರ್ಣ ವಿವರ. ವಾರ್ಡ್ ನಂಬರ್ 5ರಲ್ಲಿ ಮೂಲಭೂತ ಸೌಕರ್ಯಗಳ ಕ್ರಾಂತಿ. ಕಲಬುರಗಿ ಜಿಲ್ಲೆಯ ಅಫಜಲಪುರ ತಾಲೂಕಿನ ದೇವಲಗಣಗಾಪುರ ಗ್ರಾಮ ಪಂಚಾಯತ್ ಅಡಿಯಲ್ಲಿ ಬರುವ ವಾರ್ಡ್ ನಂಬರ್ 5ರ ಸದಸ್ಯರು ಮತ್ತು ಪಂಚಾಯತ್ ಅಧ್ಯಕ್ಷರಾದ ಆರತಿ ದತ್ತಾತ್ರೇಯ ಹೇರೂರ ಅವರು ಇಂದು ದೇವಲಗಣಗಾಪುರದಲ್ಲಿ ಸುದ್ದಿಗೋಷ್ಠಿ ನಡೆಸಿ ಕಳೆದ 5 ವರ್ಷಗಳಲ್ಲಿ ವಾರ್ಡಿನಲ್ಲಿ ನಡೆದ ಅಭಿವೃದ್ಧಿ ಕಾರ್ಯಗಳ ಕುರಿತು ದಾಖಲೆ ಸಮೇತ ಮಾಹಿತಿಯನ್ನು ನೀಡಿದರು. ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಆರತಿ ದತ್ತಾತ್ರೇಯ ಹೇರೂರ ಎಲ್ಲ ಸದಸ್ಯರ ಸಹಕಾರದಿಂದ ಮತ್ತು ಗ್ರಾಮ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿಗಳು ಮತ್ತು ಸರ್ವ ಸಿಬ್ಬಂದಿ ವರ್ಗದಿಂದ ಗ್ರಾಮದ ಅಭಿವೃದ್ಧಿಗಾಗಿ ಪ್ರಾಮಾಣಿಕವಾಗಿ ಶ್ರಮಿಸಿದ್ದೇವೆ. ರಸ್ತೆ, ಚರಂಡಿ, ಬೀದಿ ದೀಪ ಸೇರಿದಂತೆ ಹಲವು ಮೂಲಭೂತ ಸೌಕರ್ಯಗಳನ್ನು ಒದಗಿಸಲಾಗಿದೆ ಎಂದರು. ನಮಸ್ಕಾರ. ನಾನು ದೇವಲಗಣಗಾಪುರದ ಗ್ರಾಮದ ಆರತಿ ದತ್ತಾತ್ರೇಯ ಹೇರೂರ ಅಧ್ಯಕ್ಷರಾಗಿ ಎಲ್ಲ ಜನತೆಗೆ ನಮಸ್ಕಾರಗಳು. ಮೊದಲನೆಯದಾಗಿ ನನ್ನ 5ನೇ ವಾರ್ಡಿನ ಜನತೆಗೆ ನಮಸ್ಕಾರಗಳು. ಗ್ರಾಮದ ಜನತೆಯ ಮೇಲೆ ನನ್ನ ಮೇಲೆ ಇಟ್ಟಿರುವ ನಂಬಿಕೆಯನ್ನು ನಾನು ಉಳಿಸಿಕೊಂಡಿದ್ದೇನೆ ಅಂತ ಅನ್ಕೋತೀನಿ. ಹಾಗೆ ಮತ್ತು ನನ್ನ ಸದಸ್ಯರಾದ ಎಲ್ಲ ಸದಸ್ಯರು ಜೊತೆಗೂಡಿ ಗ್ರಾಮವನ್ನು ಅಭಿವೃದ್ಧಿಯನ್ನು ಮಾಡಿದ್ದೇವೆ. ಆದಷ್ಟು ನಮ್ಮ ಕೈಲಿ ಆದಷ್ಟು ನಾವು ಗ್ರಾಮವನ್ನು ಅಭಿವೃದ್ಧಿಗೊಳಿಸಿದ್ದೇವೆ. ಹಾಗೆ PDO ಮೇಡಮ್ ಸೋದಕ್ಕೆ ನಮ್ಮನ್ನು ಸಹಕರಿಸಿದ್ದಾರೆ. ನೀವು ಕೂಡ ನನ್ನನ್ನು ಸಹಕರಿಸಿದ್ದಕ್ಕೆ ನಾನು ಇಷ್ಟೊಂದು ಕೆಲಸ ಮಾಡಿದ್ದೀನಿ ಅಂದ್ಕೊಳ್ತೀನಿ. ನನ್ನ ಅಧ್ಯಕ್ಷದ ಆಡಳಿತ ಅಭಿವೃದ್ಧಿಯ ಗ್ರಾಮದ ಸಂಪೂರ್ಣ ಅಭಿವೃದ್ಧಿಯಾಗಿ ಶ್ರಮಿಸಿದ್ದೇನೆ ಮತ್ತು ನಿಮ್ಮ ವಿಶ್ವಾಸವನ್ನು ಉಳಿಸಿಕೊಂಡಿದ್ದೇನೆ ಎಂದು ಧನ್ಯವಾದ. ಇನ್ನೋರ್ವ ಸದಸ್ಯೆ ಅನಸೂಯ ಚಿಂಚೋಲ ಅರ್ಜುನಗಿ ಮಾತನಾಡಿ, ವಾರ್ಡ್ ನಂಬರ್ 5ರಲ್ಲಿ ರಸ್ತೆ, ಚರಂಡಿ, ಬೀದಿ ದೀಪಗಳಂತಹ ಅನೇಕ ಕಾಮಗಾರಿಗಳನ್ನು ಪೂರ್ಣಗೊಳಿಸುತ್ತಿದ್ದೇವೆ. 5 ವರ್ಷಗಳ ಕಾಲ ಸೇವೆ ಮಾಡಲು ಅವಕಾಶ ನೀಡಿದ ಜನತೆಗೆ ಧನ್ಯವಾದಗಳನ್ನು ಹೇಳಿದರು. ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಅನಸೂಯ ಚಿಂಚೋಲ ಅರ್ಜುನಗಿ. ನಾನು 5 ವಾರ್ಡದ ಸದಸ್ಯೆ. ಎಲ್ಲರೂ ನಮ್ಮ ಮೇಲೆ ವಿಶ್ವಾಸ ಇಟ್ಟು ನನ್ನನ್ನು ಆರಿಸಿ ತಂದಿದ್ದಕ್ಕೆ ತುಂಬ ಧನ್ಯವಾದಗಳು. ನಿಮ್ಮ ಆಶೀರ್ವಾದ ನಮ್ಮ ಮೇಲಿದೆ. ನಿಮ್ಮ ವಿಶ್ವಾಸಕ್ಕೆ ತಕ್ಕಂತೆ ನಾವು ಕೂಡ ಗ್ರಾಮ ಪಂಚಾಯತಿಯ ಅನುದಾನಗಳನ್ನು ಬಳಸಿಕೊಂಡು ಎಲ್ಲ ಮೂಲಭೂತ ಕೆಲಸಗಳನ್ನು ನೆರವೇರಿಸಿದ್ದೇವೆ. ಚರಂಡಿ, ವಿದ್ಯುತ್ ಬಲ್ಬ್ ಮತ್ತು ಮುರುಮ್ ರಸ್ತೆ, ಶೌಚಾಲಯ ಇನ್ನಿತರ ಕೆಲಸಗಳನ್ನು ಮಾಡಿದ್ದೇವೆ. ದೇವಲಗಣಗಾಪುರ ಗ್ರಾಮ ಪಂಚಾಯತ್ 5ನೇ ವಾರ್ಡಿನ ಸದಸ್ಯನಾದ ಮಹಬೂಬ್ ತಾಂಬೋಳಿ ಮಾತಾಡ್ತಿದ್ದು. ಈಗ ನಾವು 5ನೇ ವಾರ್ಡ್ನಾಗ ಏನು ನಮಗೆ ಮತದಾರ ಪ್ರಭುಗಳು ಏನು ತಾವು ವಿಶ್ವಾಸ ಇಟ್ಟು ನಮಗೆ ಆರಿಸಿ ತಂದಾರ, ಅವ್ರ ವಿಶ್ವಾಸಕ್ಕೆ ನಾವು ಧಕ್ಕೆ ಆಲಾರ್ದಂಗೆ ನಡ್ಕೋತ ಬಂದೀವಿ ಇಷ್ಟು ದಿನ. ಆಮೇಲೆ ನಮ್ಮ ವಾರ್ಡ್ನಾಗ ಸಾಕಷ್ಟು ಅಭಿವೃದ್ಧಿ ಕೆಲಸಗಳು ಭೀ ಮಾಡಿದೆವು. ಈ ಮುಂಚೆ ಭೀ ಸ್ವಲ್ಪ ಅಲ್ಲಿ ಇಲ್ಲಿ ಕೆಲಸಗಳು ಉಳಿದೆವು ಬಾಕಿಗಳು. ಅವು ನಮ್ಮ ಆದಷ್ಟು ನಮ್ಮ ಪ್ರಯತ್ನ 15ನೇ ಹಣಕಾಸು ಯೋಜನೆ ಅನುದಾನದಲ್ಲಿ ಆದಷ್ಟು ನಾವು ಒಳ್ಳೆ ರೀತಿ ನಮ್ಮ ಮನಸ್ಸಿಗೆ ತೃಪ್ತಿ ಆಗಂಗೆ ನಾವು ಕೆಲಸಗಳು ಮಾಡ್ಕೊತ ಬಂದೀವಿ ರೀ. ಏನೇನು ಕೆಲಸ ಮಾಡಿದ್ವಿ ಸರ್ 5 ನಂಬರ್ ವಾರ್ಡ್? ನೀವು ಬರೋಕ್ಕಿಂತ ಮುಂಚೆ ಏನು ಕೆಲಸಗಳು ಬಾಕಿ ಉಳಿದೆವು? ನೀವು ಇಲ್ಲ ಅವು ಹೇಳಿದ್ರೆ ಮತ್ತು ಅವ್ರಿಗೆ ಸಿಟ್ಟು ಬರಂಗೆ ಅವ್ರಿಗೆ ಏನು ಉಳಿದೀವಿ ನೀವು ಮಾಡಿದ್ರೆ ಹೇಳಿರಿ, ಅವ್ರು ಬಿಡ್ರಿ. ನೀವೇನು ಮಾಡಿರಿ? ಈಗ ನಮ್ಮ ಅಧಿಕಾರ ಅವಧಿನಾಗ ಸರ ನಾವು 3 ಕಡೆ ಹೈಮ್ಯಾಕ್ಸ್ ಬಲ್ಬ್ಗಳು ಹಾಕ್ಸಿದ್ದೆವು. ಒಂದನೇದು VT ಅವ್ರ ಶಕ್ತಿ ಕೇಂದ್ರ, ಇನ್ನೊಂದು ಇಂದಿರಾನಗರ ಅಂಗನವಾಡಿ ಕೇಂದ್ರ ಹತ್ತಿರ, ಆಮೇಲೆ ಇಲ್ಲಿ 5ನೇ ನಂಬರ್ನಾಗ ಲಕ್ಷ್ಮೀನಗರ್ನಾಗ ಲಕ್ಷ್ಮೀ ಗುಡಿ ಬಳಿ ಒಂದು ಹೈಮ್ಯಾಕ್ಸ್ ಬಲ್ಬ್ ಹಾಕಿವಿ. ಆಮೇಲೆ ಬೀದಿ ದೀಪಗಳು ಎಲ್ಲ ಕಡೆ ಹಾಕಿವಿ ಸರ್. ಯಾವ ಕಂಪ್ಲೇಂಟ್ ಬರಲಾರ್ದಂಗೆ ನಾವು 5 ವರ್ಷ ಜನ ಪಂಚಾಯತಿ ಬಂದು ಕಂಪ್ಲೇಂಟ್ ಕೊಡೋಕ್ಕಿಂತ ಮೊದಲು ನಾವು ಅದು ಸ್ಪಂದನೆ ಮಾಡಿದೆವು. ಆಮೇಲೆ 2ನೇದು ಮಾಣಿಕೇಶ್ ಚೌಕ್ ಹತ್ತಿರ ಹೊಸದಾಗಿ ಚರಂಡಿ ನಿರ್ಮಾಣ ಮಾಡಿವಿ ಸರ್. ಲಕ್ಷ್ಮೀನಗರ್ನಾಗ ಭೀ ಚರಂಡಿ ನಿರ್ಮಾಣ ಮಾಡಿದೆವು ಹನುಮಂತವ್ರ ದುಕಾನ್ ಹತ್ತಿರ. ಆಮೇಲೆ ಚರಂಡಿ ಮೇಲೆ ಬೆಡ್ಗಳು ಹಾಕಿದೆವು, ಜನರಿಗೆ ಈಸಿಯಾಗಿ ಹೋಗಿ ಬರ್ಲಿಕ್ಕೆ ಅದೆಲ್ಲ ಮಾಡಿದೆವು. ಅದೇ ರೀತಿ ದತ್ ಹೌಸಿಂಗ್ ಸೊಸೈಟಿ ಹತ್ತಿರ ನೀರಿನ ಗುಮ್ಮಿಗಳು ಮಾಡಿದೆವು ಸರ್. ಪಬ್ಲಿಕ್ಕಿಗೆ ನೀರಿನ ವ್ಯವಸ್ಥೆ ಆಗಲಿ ಅಂದು ಮತ್ತು ಅಲ್ಲಿ ಹೊಸದಾಗಿ ಪೈಪ್ಲೈನ್ ಭೀ ಮಾಡಿದೆವು. ಆಮೇಲೆ ಇಂದಿರಾನಗರ ಮತ್ತು ಶಂಕರ್ ಕಾಲನಿ, ದತ್ ಹೌಸಿಂಗ್ ಸೊಸೈಟಿ, ಲಕ್ಷ್ಮೀನಗರ ಮತ್ತು ಇಂದಿರಾನಗರದಲ್ಲಿ ಮರಗಮ್ಮ ದೇವಿ ಮಂದಿರ ಹತ್ತಿರ ಹೊಸದಾಗಿ ಒಂದು ಬೋರಿಂಗ್ ಕೈಪಂಪು ಬೋರ್ವೆಲ್ ನಿರ್ಮಾಣ ಭೀ ಮಾಡಿದೆವು ರೀ. ಆಮೇಲೆ ಇಂದಿರಾನಗರ, ಅಂಬಿಗರ ಚೌಡಯ್ಯನಗರ, ಶಂಕರ್ ಕಾಲನಿ, ಲಕ್ಷ್ಮೀನಗರದಲ್ಲಿ 3 ಹಾಕಿ ಒಳ್ಳೆಯ ರಸ್ತೆ ನಿರ್ಮಾಣ ಸೋದಕ್ಕೆ ಮಾಡಿದೆವು ರೀ.
2 ಫೀಟ್ ಮುರುಮ್ ಹಾಕಿ ರಸ್ತೆ ನಿರ್ಮಾಣಗಳು ಮಾಡಿದೆವು. ಆಮೇಲೆ ಬಸವ ಅಂಬೇಡ್ಕರ್ ಮತ್ತು ಪ್ರಧಾನಮಂತ್ರಿ ಆವಾಸ್ ಯೋಜನೆಯಲ್ಲಿ ಅತಿ ಬಡವರಿಗಾಗಿ ಏನು ಯೋಜನೆ ಅದ, ಅದು ಆವಾಸ್ ಯೋಜನೆದು, ಅದು ಮನೆಗಳು ಸುದಾಗ ಹಂಚಿಕೆಯಲ್ಲಿ ಯಾವುದೇ ರೀತಿ ತಾರತಮ್ಯ ಮಾಡದೆ ನಿಜವಾದ ಫಲಾನುಭವಿಗಳಿಗೆ ಮುಟ್ಟಂಗೆ ಮಾಡಿದ್ದೇವೆ ಸರ್. ಆಮೇಲೆ ಅಂಗವಿಕಲರಿಗೆ ಹೊಲಿಗೆ ಯಂತ್ರ ಅವು ಸುದಕ್ಕೆ ನಮ್ಮ ಪಂಚಾಯತಿಲಿಂದ 15 ಹಣಕಾಸು ಯೋಜನೆಯಾಗ ಎಲ್ಲ ಅಂಗವಿಕಲರಿಗೆ ಮುಟ್ಲಿ ಅಂದು ನಮ್ಮ ಆದಷ್ಟು ನಮ್ಮ ವಾರ್ಡ್ನಾಗ ಇದ್ದ ಅಂಗವಿಕಲರಿಗೆ ಮತ್ತು ಗ್ರಾಮದಲ್ಲಿ ಅಂಗವಿಕಲರಿಗೆ ಎಲ್ಲರೂ ಕೊಟ್ಟಿದ್ದೆವು. ಅದೇ ರೀತಿ ಸರ್ಕಾರಿ ಪ್ರಾಥಮಿಕ ಶಾಲೆಗಳು ಈಗ ಇಂದಿರಾನಗರ ಅದ ಮತ್ತು ಇಲ್ಲಿ ಚಿದಾನಂದ ಧರ್ಮಶಾಲೆ ಹತ್ತಿರದ ಅಲ್ಲಿ ಹೈಸ್ಕೂಲ್ ಅದ, ಅಲ್ಲಿ ಅಂಗವಿಕಲರ ಮಕ್ಕಳು ಸ್ಕೂಲಿಗೆ ಸರಿಯಾಗಿ ಹೋಗ್ಬೇಕಂದು ಅವ್ರಿಗೆ ರ್ಯಾಂಪ್ಗಳು ಸುದಕ್ಕೆ ನಿರ್ಮಾಣ ಮಾಡಿದೆವು. 15 ಹಣಕಾಸು ಯೋಜನೆಯಾಗ ಗ್ರಾಮ ಪಂಚಾಯತಿದ ಅನುದಾನನಾಗ ಮಾಡಿದೆವು. ಆಮೇಲೆ ಇಂದಿರಾನಗರ್ನಾಗ ಸರ್ ಇಂಗ್ಳಿಗೆ ರಸ್ತೆನಾಗ ಅಲೆಮಾರಿ ಜನಾಂಗ ಏನದ ಅಲ್ಲಿ ಹೊಸದಾಗಿ ನಾವು ಲೈಟ್ ಕಂಬಗಳು ಹಾಕಿ ಅಲ್ಲಿ ಲೈಟಿನ ಸಂಪರ್ಕ ಸುದಕ್ಕೆ ಮಾಡಿಕೊಟ್ಟಿವಿ. ಆ ಜನರಿಗೆ 15 ವರ್ಷ 20 ವರ್ಷ ಹಿಡಿದು ಅವರಿಗೆ ವಿದ್ಯುತ್ದು ಸಂಪರ್ಕನೇ ಇದ್ದಿದ್ದಿಲ್ಲ. ಮತ್ತು ಅದೇ ರೀತಿ ಇಂದಿರಾನಗರ್ನಾಗ ಗುರಪ್ಪ ಭಜಂತ್ರಿ ಮನೆ ಹತ್ತಿರ, ಆಮೇಲೆ ಇಲ್ಲಿ ಲಕ್ಷ್ಮೀನಗರ್ನಾಗ ಸುಲ್ತಾನ್ ಮನೆಯಿಂದ ಹನುಮಂತ ಅಂಗಡಿ ದುಕಾನ್ ತಕ್ಕ ಅಲ್ಲಿ ಹೊಸ ಲೈಟ್ ಕಂಬಗಳು ಹಾಕಿ ಅಲ್ಲಿ ವಿದ್ಯುತ್ ಸಂಪರ್ಕಗಳು ಮಾಡಿದೆವು. ಆಮೇಲೆ 5ನೇ ವಾರ್ಡ್ದಲ್ಲಿ ಸರ್ ಕೈ ಪಂಪ್ಗಳು ಅಂದರೆ ಬೋರ್ವೆಲ್ ಒಂದು 2-3 ಬೋರ್ವೆಲ್ಗಳು ಭೀ ನಾವು ಹೊಸದಾಗಿ ಹೊಡಿಸಿದೆವು. ಆಮೇಲೆ ಅವಕ್ಕೂ ಮತ್ತು ಯಾವ್ಯಾವ ಉಳಿದು ಕೆಟ್ಟಿವು ಬೋರ್ವೆಲ್ಗಳು ಅವೆಲ್ಲ ರಿಪೇರಿ ಭೀ ಮಾಡಿದೆವು. ಆಮೇಲೆ 5ನೇ ವಾರ್ಡ್ನಾಗ ನಮ್ಮದು ಆದಷ್ಟು ಎಲ್ಲ ಸದಸ್ಯರು ಅಧ್ಯಕ್ಷರು ಮತ್ತು ಸದಸ್ಯರು ಎಲ್ಲರೂ ವಿಶ್ವಾಸಕ್ಕೆ ತೊಗೊಂಡು ಚರಂಡಿ ಸ್ವಚ್ಛತೆ ಭೀ ಮಾಡಿಸಿವಿ ಸರ್. ಆದಷ್ಟು ಎಷ್ಟು ನಮ್ಮ ವಾರ್ಡ್ನಾಗ ಚರಂಡಿಗಳವ ಅವೆಲ್ಲ ಸ್ವಚ್ಛ ಭೀ ಮಾಡಿದೆವು. ಆಮೇಲೆ ಮಳೆ ನೀರು ವೇಸ್ಟ್ ಹೋಗಬಾರ್ದಂದು ಎಲ್ಲೆಲ್ಲಿ ಕೈ ಪಂಪ್ಗಳು ಬೋರ್ವೆಲ್ ಅವ ಆ ಬೋರ್ವೆಲ್ಗೆ ನಾವು ಇಂಗು ಗುಂಡಿ ನಿರ್ಮಾಣ ಮಾಡಿ ಆ ನೀರುಗಳು ವೇಸ್ಟ್ ಹೋಲಾರ್ದೆ ಆ ಬೋರ್ವೆಲ್ಗೆ ಹೋಗಿ ಶುದ್ಧ ಕುಡಿಲಿಕ್ಕೆ ನೀರು ಬರಬೇಕಂತ ಅದನ್ನೂ ಮಾಡಿದೆವು. ಆಮೇಲೆ ಹೊಸದಾಗಿ ಸರ್ ಇಂದಿರಾನಗರ ಮತ್ತು ಖಾಜಾ ಸಾಬ್ ಚೌಗಡ್ ಮನೆ ಇಲ್ಲಿ ದತ್ ಹೌಸಿಂಗ್ ಸೊಸೈಟಿ ಮಾಣಿಕೇಶ್ವರ ಚೌಕ ಅಲ್ಲಿ ಲಕ್ಷ್ಮೀನಗರ್ನಾಗ ಶಂಕರ್ ಕಾಲನಿನಾಗ ಅಲ್ಲಿ ಹೊಸದಾಗಿ ಕುಡಿಯೋ ನೀರಿನ ಪೈಪ್ಲೈನ್ ಸುದೇಗೆ ನಾವು ನಿರ್ಮಾಣ ಮಾಡಿಸಿದ್ದೀವಿ. ಆಮೇಲೆ ನಮ್ಮ ವಾರ್ಡ್ನಾಗ ಸರ್ ಕಸದ ಗುಮ್ಮಿಗಳು ಕಸ ಎಲ್ಲಿ ಒಗಡಬಾರ್ದು ರಸ್ತೆ ಕಂದು ಕಸದ ಅದು ಕಚರ ಕುಂಡಿ ಅಂತೀರಿ ಅವೆಲ್ಲ ನಮ್ಮ ವಾರ್ಡ್ನಾಗ ಎಲ್ಲೆಲ್ಲಿ ಮೇನ್ ಸ್ಥಳ ಅದ ಪಾಯಿಂಟ್ಗಳವ ಅಲ್ಲೆಲ್ಲಾಗೂ ಹಾಕಿಟ್ಟಿದ್ದೇವೆ ಸರ್. ಈಗ ಆಮೇಲೆ ವಿಶೇಷವಾಗಿ ಇನ್ನೊಂದು ನಮ್ಮ ವಾರ್ಡ್ನಾಗ ಇನ್ನೂ ತಕ್ಕ ಗ್ರಾಮ ಆಗ್ಬೋದು ವಾರ್ಡ್ ಆಗ್ಬೋದು ಸ್ವಚ್ಛತೆ ವಾಹನಗಳು ಇದ್ದಿದ್ದಿಲ್ಲ. ನಾವು ಬಂದ ಬಳಿಕ 2 ಹೊಸದಾಗಿ ವಾಹನಗಳು ಖರೀದಿ ಆದವು. ಆದ ನಂತರ 15 ಹಣಕಾಸು ಮತ್ತು ಇದು ಸರ್ಕಾರದಿಂದ ಒಂದು ಕೊಟ್ಟರು ಜಿಲ್ಲಾ ಪಂಚಾಯತ್ಲಿಂದ. ಆದ ನಂತರ ಅವು ನಮ್ಮ ವಾರ್ಡ್ನಾಗ ತಿರುಗಾಡಬೇಕು. ಇವತ್ತು ಮಡ್ಡಿ ಇಂದಿರಾನಗರ ಆಗ್ಬೋದು, ಈ ಕಡೆ ಶಂಕರ್ ಕಾಲನಿ ಆಗ್ಬೋದು, ಮಾಣಿಕೇಶ್ವರ ಚೌಕ ಆಗ್ಬೋದು, ಈ ಕಡೆ ಪೊಲೀಸ್ ಸ್ಟೇಷನ್ ರಸ್ತೆ ಆಗ್ಬೋದು, ಬಸ್ ಸ್ಟ್ಯಾಂಡ್ ಏರಿಯಾ ಹಿಡ್ಕೊಂಡು ಎಲ್ಲ ಕಡೆ ಕಚರ ರಸ್ತೆ ಮೇಲೆ ಒಕ್ಕಾಡಬಾರ್ದು ಪಬ್ಲಿಕ್ ಅಂದು ಆಗ ನಮ್ಮ ಕಚರ ವಾಹನಾಗೆ ಒಕ್ಕಾಡ್ಬೇಕು ಅವ್ರು ಕಚರ ಅದು ಸುದಕ್ಕೆ ವ್ಯವಸ್ಥೆ ಮಾಡಿಕೊಟ್ಟಿವಿ ಸರ್. ನಾವು ಏನು ಮಾಡಿದ್ದೇವೆ ನಮ್ಮ ವಾರ್ಡ್ನಾಗ ನಮ್ಗೆ ತೃಪ್ತಿ ಅದ. ನಮಗೇನು ಜನರು ವಿಶ್ವಾಸ ಇಟ್ಟು ಮಾಡ್ಯಾರ 5ನೇ ವಾರ್ಡ್ದು ಜನ ಓಟ್ ಹಾಕಿ ನಮ್ಮ 4 ಜನರಿಗೆ ಏನು ಆರಿಸ್ತಂದ್ರೆ ನಾವು 4 ಮಂದಿ ಯಾವುದೇ ಭೀ ರೀತಿ ತಾರತಮ್ಯ ಇಲ್ಲಾರ್ದು ನಾವು ಯಾವುದೇ ಕೆಲಸ ಮಾಡಬೇಕಾದ್ರೆ 4 ಮಂದಿ ಕಲಿತೆ ಮಾಡಿದೆವು. ಮತ್ತು ಇದೇ ವಿಶ್ವಾಸ ಏನು ಇಟ್ಟರೆ ನಮಗೆ ಆ ವಿಶ್ವಾಸಕ್ಕೆ ಯಾವ ರೀತಿ ಧಕ್ಕೆ ಬರಲಾರ್ದಂಗೆ ಉಳಿಸ್ಕೊಂಡು ಹಿಡಿದೆವು ಸರ್. ಈಗ ಮಳೆ ನೀರು ಬಂದಾಗ ಎಲ್ಲ ಕಡೆ ಕೆಸರಾಗಿತ್ತು ಸರ್. ಕೆಸರಾದ ಬಳಿಕ ಅಲ್ಲಿ ಭೀ ಮಾಡಿದೆವು. ಈಗ ಪರ್ಮನೆಂಟಾಗಿ ಮಾಡ್ಬೇಕಂದು ನಾವು ಶಾಸಕರು ಬೆನ್ನು ಬಿದ್ದೀವಿ. ಇವತ್ತು ಹೈದರಾಬಾದ್ ಕರ್ನಾಟಕ ಅಭಿವೃದ್ಧಿ ಮಂಡಳಿ ಆಮೇಲೆ ಶಾಸಕರ ಅನುದಾನನಾಗ ನಾವು ಆಲ್ರೆಡಿ ಒಂದು 9 ರಸ್ತೆಗಳು ಆಗ್ಬೇಕು CC ನಮ್ಮ ವಾರ್ಡ್ನಾಗ ಅವಶ್ಯಕತೆ ಇದ್ದಿದ್ದು 9 ಕಡೆ ಅದ ರೀ ಇಂಪಾರ್ಟೆಂಟ್ ಇದ್ದಿದ್ದು ಅವು ಆಗ್ಬೇಕಂದು ನಾವು ಶಾಸಕರಿಗೆ ಬೆನ್ನು ಬಿದ್ದೀವಿ. ಆಲ್ರೆಡಿ ಮನವಿ ಪತ್ರ ಭೀ ಕೊಟ್ಟಿವಿ. ಜೈ ಮತ್ತು AW ಅವ್ರು ಬಂದು ಎಸ್ಟಿಮೇಟ್ ಭೀ ಮಾಡ್ಕೊಂಡು ಹೋಗ್ಯಾರ ರೀ. ಅದು ಮುಂದಿನ ದಿನಗಳನ್ನಾಗ ಆಗ್ತಾವೆ ಸರ್. ಆಗ್ತಾವೆ ಅನ್ನೋದು ನನಗೊಂದು ಭರೋಸೆ ಅದ. ಈಗ ನಮ್ಮ ವಾರ್ಡ್ ಜನ ಏನು ನಮ್ಗೆ 4 ಮಂದಿಗೆ ಏನು ತಮ್ಮ ಅಮೂಲ್ಯವಾದ ಮತ ಹಾಕಿ ನಮಗೇನು ಆರಿಸ್ತಂದಾರ ಮುಂದಿನ ದಿನಗಳನ್ನಾಗ ಅವಕಾಶ ಸಿಕ್ಕರೆ ಇನ್ನೂ ಹೆಚ್ಚಿಗೆ ಕೆಲಸ ಮಾಡ್ಬೇಕನ್ನೋದು ನಮ್ಮದು ಬಯಕೆ ಅದ ಸರ್. ಅವರಿಗೆ ಏನು ವಿಶ್ವಾಸ ಇಟ್ಟರೆ ಈಗ ಆ ವಿಶ್ವಾಸ ನಾವು ಕಳ್ಕೊಲಾರ್ದೆ ಹೆಚ್ಚಿಗೆ ಇನ್ನೂ ಕೆಲಸ ಮಾಡ್ಬೇಕನ್ನೋದು ಒಂದು ಇದು ಅದ ಸರ್, ಹುಮ್ಮಸ್ಸದ. ಆಮೇಲೆ ಮೇಲಾಗಿ ವಿಶೇಷವಾಗಿ ಹಿಂದಾದಂಥ PDOಗಳು ಈಗಿದ್ದ PDOಗಳು ಅಧಿಕಾರಿಗಳು
ಯಾವಾಗ ಭೀ ನಮಗೆ ಯಾವ ಕೆಲಸಕ್ಕೆ ಭೀ ತಾರತಮ್ಯ ಮಾಡಲಾರ್ದೆ ಎಲ್ಲರೂ ಸಪೋರ್ಟ್ ಮಾಡ್ಯಾರ ಸರ್. ಅವರೆಲ್ಲ ಸಹಕಾರದಿಂದ ಗ್ರಾಮದ ಜನರ ಸಹಕಾರ, ನಮ್ಮ ಮತದಾರ ಸಹಕಾರ, ನಮ್ಮ ವಾರ್ಡ್ ಎಲ್ಲ 4 ಜನ ಸದಸ್ಯರು ಅಧ್ಯಕ್ಷರು ಸಹಕಾರದಿಂದ ಇಲ್ಲಿ ತಕ್ಕ ನಮ್ಗೆ ಕೆಲಸ ಮಾಡಿದಕ್ಕೆ ನಮ್ಗೆ ತೃಪ್ತಿ ಅದ ಸರ್. ಧನ್ಯವಾದಗಳು. ಬಯಸ್ತೀರಿ ಜನಕ್ಕೆ? ಹಾಂ ರೀ. ಕೊನೆಯದಾಗಿ ನಿಮ್ಮ 5ನೇ ವಾರ್ಡ್ ಜನಕ್ಕೆ ತಾವು ಏನು ಹೇಳೋಕೆ ಬಯಸ್ತೀರಿ? ಇಲ್ಲ ಅದೇ ರೀ ಸರ್, ಮುಂದಿನ ದಿನಗಳ್ನಾಗ ಅವಕಾಶಗಳು ಇನ್ನೂ ಸಿಕ್ಕರೆ ಇನ್ನೂ ಹೆಚ್ಚಿಗೆ ಕೆಲಸ ಮಾಡ್ಬೇಕನ್ನೋದು ನಮ್ಮದು ಒಂದು ಸ್ವಲ್ಪ ಹುಮ್ಮಸ್ಸಿದೆ ಸರ್. ಆದಷ್ಟು ನಮ್ಮ ವಾರ್ಡ್ ಮಾದರಿ ವಾರ್ಡ್ ಮಾಡ್ಬೇಕನ್ನೋದು ನಮ್ಮದೊಂದು ಉದ್ದೇಶ ಇದೆ ಸರ್. ಎಲ್ಲ ಸವಲತ್ತುಗಳು ಸಿಗಬೇಕು ನಮ್ಮ ವಾರ್ಡ್ ಜನರಿಗೆ. ಇನ್ನೂ ಹೆಚ್ಚಿಗೆ ಸರ್ಕಾರದಿಂದ ಅನುದಾನ ಆಗಲಿ, 15ನೇ ಹಣಕಾಸು ಆಗಲಿ, ತಾಲೂಕ್ ಪಂಚಾಯತ್ ಜಿಲ್ಲಾ ಪಂಚಾಯತಿ ಅನುದಾನ, ಶಾಸಕರ ಅನುದಾನ ತಂದು ನಮ್ಮ ವಾರ್ಡ ಇಡೀ ನಮ್ಮ ಜಿಲ್ಲೆನಾಗೆ 1 ನಂಬರ್ ಸ್ಥಾನಕ್ಕೆ ತರಬೇಕನ್ನೋದು ಒಂದು ಉದ್ದೇಶ ಇದೆ ಸರ್. ಅಧಿಕಾರ ಮುಗಿದ ನಂತರವೂ ತಮ್ಮ ಕಾರ್ಯಗಳ ಲೆಕ್ಕವನ್ನ ಜನರ ಮುಂದಿಟ್ಟ ಈ ಸದಸ್ಯರ ನಡೆಗೆ ವಾರ್ಡ್ ನಂಬರ್ 5ರ ಸಾರ್ವಜನಿಕರಿಂದ ಮೆಚ್ಚುಗೆಯ ಸುರಿಮಳೆ ವ್ಯಕ್ತವಾಗಿದೆ. ಮಾಡ್ಯಾರಿ, ಗಟಾರ್ ತೆಗದಾರ, ಡ್ಯಾನೇಜ್ ಮಾಡ್ಯಾರ. ಆಮೇಲೆ ಲೈಟ್ ಇದ್ದಿದ್ದಿಲ್ಲ, ಲೈಟ್ ಮಾಡ್ಸ್ಯಾರ. ಅದಷ್ಟು ವ್ಯವಸ್ಥೆ ಸರಿಯಾಗಿ ಮಾಡ್ಯಾರಿ ಅವ್ರು. ನಮ್ಮ 5 ನಂಬರ್ ವಾರ್ಡ್ದವ್ರು ಅಗ್ದಿ ಸರಿಯಾಗ್ಯದಾರಿ. ಏನೇ ಕೆಲಸ ಇದ್ರು ಫೋನ್ ಹಚ್ಚಿದ ಕೂಡಲೇನೆ ಭಾಗಪ್ಪಣ್ಣ, ಬಸಲೆಯವ್ರು, ಇವರು ಚಲೋವ್ರು ಎಲ್ಲಾರು ಬರ್ತಾರ್ರಿ. ಮತ್ತ ರೋಡ್ 2-3 ಸಲ ಗರ್ಸ್ ಹಾಕಿದ್ವಿ ಮೇಡಮ್. ಮಳೆಗಾಲದಾಗಂತೂ ನೋಡುವಂಗಿಲ್ರಿ, ಜಾರ್ಕೊಂಡ್ ಬಿದ್ರೆ ನಮ್ಮ ಆಯನ್ ಹಲ್ಲೇ ಮುರಿದು ಹೋಗ್ತಾವ್ರಿ. ಅಷ್ಟ ರಾಡಿ ಇರ್ತಿತ್ತು. ಗರ್ಸ್ 3 ಸಲ ಹಾಕ್ಯಾರ ಸರ್, 3-4 ಸಲ ಹಾಕ್ಯಾರ್ರಿ. ಮತ್ ಈಗನು ತಂದ್ ಕೆಸಿ ಹಾಕ್ಯಾರ್ರಿ. ಲೈಟ್ ಇಲ್ಲಂದ್ರ ಲೈಟ್ಗಳು ಬಲ್ಬ್ ತಂದ್ ಹಾಕ್ತಾರ್ರಿ. ಏನೇ ನಮ್ಗ ರೋಡಿಂದ ಆಗ್ಲಿ ಯಾವ್ದಕ್ಕೆ ಒಂದು ಪಂಚಾಯತಿ ಇದು ತ್ರಾಸ ಇರ್ಲಿ ಏನೇ ಇರ್ಲಿ ಅವ್ರಿಗೆ ಹೇಳಿದ ಕೂಡಲೇನೆ ನಮ್ ಕೆಲ್ಸ ಏನಿದ್ರು ಅವ್ರು ಸರಿಯಾಗಿ ಮಾಡಿಕಿಸಿ ಕೊಡ್ತಾರ ಸರ್. ರೋಡ್ ಇದ್ದಿದ್ದಿಲ್ಲ, ಎಲ್ಲಾ ಕಟ್ಟು ಕೊಡದಾರ. ನಮಗ ಪಾಸ್ ಆಡೋದಾಗ 4 ಮಂದಿ ಮೆಂಬರ್ಗಳು ನಾವ್ ಏನು ಲೈಟ್ ಹೋಗ್ಯಾವ್ರಿ ಅಂದ್ರ ಬಂದ್ ಲೈಟ್ ಹಾಕಿ ಹೋಗ್ಯಾರ. ಮತ್ತ ಕೆಸರ ಆಗ್ಯಾವ್ರಿ, ಮಳಿ ಬಂದದ ಅಂದ್ರ ಕಟ್ಟು ಕೊಡ್ದ ಹೋಗ್ಯಾರ. ನಮ್ 4 ಮಂದಿ ಮೆಂಬರ್ಗಳು ಪಾಸ್ ಆಡೋದಾಗ ನಾವ್ ಎಲ್ಲಾ ಬೇಡಿದ್ ನಮಗ್ ಮಾಡ್ಯಾರ ನೋಡ್ರಿ. ಬೋರಲ್ ಮುರ್ದ್ರ ಬೋರಲ್ ಮಾಡ್ಸ್ಯಾರ್ರಿ, ಗಟ್ರ ತೆಗೆದ್ ಕೊಟ್ಟಾರ್ರಿ, ಲೈಟ್ ಹಾಕ್ಸ್ಯಾರ್ರಿ. ಲೈಟ್ ಇಲ್ಲ ಅಂದ್ರ ಎಲ್ಲಾ ಅನುಕೂಲ ಮಾಡ್ಕೊಟ್ಟಾರ್ರಿ ನಮಗ್. ಈ ಮಳೆಗಾಲದ ಮನೆ ನೀರು ಬಂದಾರ್ರಿ, ಬಂದ್ GCP ನೀರ್ ತೆಗ್ಸ್ಯಾರ್ರಿ, ನೀರು ಕೌಲಿ ಮಾಡ್ಯಾರ್ರಿ. ಮಾಡಿಲ್ಲ ಅನ್ನಪ್ಲಿಲ್ರಿ, ಎಲ್ಲಾ ಮಾಡ್ಯಾರ ಮೆಂಬರ್ಗಳು. ಇಲ್ಲಿ ನೋಡ್ರಿ, ಇವು ಮೆಂಬರ್ಗಳು ಲೋಕಲ್ ಇರೋದ್ರಿಂದ ನಾವ್ ಯಾವಾಗ ಕರೆದಿರ್ತೀವಿ ಅವಾಗ ಬಂದು ಈ ಮಳೆಗಾಲ ಅತಿ ಮಳೆ ಆದಾಗ ಚರಂಡಿಗಳ ಒಂದು ತುಂಬಿಕೊಂಡು ಮನೆಯಲ್ಲಿ ನೀರ್ ಬಂದಾಗ ಇಮಿಡಿಯೇಟ್ ಆಗಿ ಬಂದು ಪಾಪ ಅವ್ರನ್ನ JCP ತಂದು ನೀರಿನ ಒಂದು ಹೋಗಲ್ ದಾರಿ ಮಾಡಿಕೊಟ್ರು. ಆಮೇಲೆ ಇಲ್ಲಿ ನೀರಿನ ವ್ಯವಸ್ಥೆ ಇದ್ದಿಲ್ಲ ಸರಿಯಾಗಿ, ಸ್ವಲ್ಪ ನೀರಿನ ವ್ಯವಸ್ಥೆ ಮಾಡಿಕೊಟ್ಟಿವ್ರೆ. ಮತ್ತೆ ಅಲ್ಲೆಲ್ಲಿ ಏನಪ್ಪಾ ಅಂತಂದ್ರೆ ರಸ್ತೆಗಳು ಹಾಳಾಗಿದ್ವು, ಅವುಗಳ ಮುರುಮು ಹಾಕಿ ಮಾಡಿ ತಾತ್ಕಾಲಿಕ ಆದ ವ್ಯವಸ್ಥೆ ಮಾಡಿಕೊಟ್ಟಿದ್ದಾರೆ. ಈ ಏನು ಬಂದಂತ ಈ ಮೆಂಬರ್ಗಳು 5 ವಾರ್ಡ್ ಮೆಂಬರ್ಗಳು ಬಹಳ ಒಳ್ಳೆ ರೀತಿಯಿಂದ ಒಂದು ಕೆಲಸ ಮಾಡಿದ್ದಾರೆ ಅಂತ ನನ್ನ ಅಭಿಪ್ರಾಯ. ಏನೇನ್ ಕೆಲಸ ಮಾಡ್ರ? ಅದೇ ಹೇಳ್ದ್ನಲ್ರಿ, ಇಲ್ಲಿ ಒಂದು ಲಕ್ಷ್ಮೀ ದೇವಸ್ಥಾನ ಇದೆ, ಅಲ್ಲಿ ಹೈಮಾಸ್ಕ್ ವ್ಯವಸ್ಥೆ ಮಾಡಿಕೊಟ್ಟಿದ್ದಾರೆ. ಆಮೇಲೆ ಅದಕ್ಕೆ ಕಾಂಪೌಂಡ್ ತಂತಿ ವ್ಯವಸ್ಥೆ ಮಾಡಿಕೊಟ್ಟಿದ್ದಾರೆ. ಈಗ ಹಲವಾರು ಕೆಲಸಗಳನ್ನ ಅವರ ಇದ್ರೊಳಗೆ ನಮ್ದು ಎಷ್ಟೇ ಬಿಜಿ ಇದ್ರು ಕೂಡ ನಾವು ಕರೆದಾಗ ಬಂದು ನಮಗೆ ಸ್ಪಂದಿಸಿದ್ದಾರೆ ಮತ್ತು ನಮ್ಮ ಕೆಲಸ ಕೂಡ ಮಾಡಿಕೊಟ್ಟು. ವಾರ್ಡ್ ನಂಬರ್ದಲ್ಲಿ ಅನೇಕ ಕಡೆಗಳಿಂದ ನಮ್ಮ ಏನಪ್ಪಾ ಅಂದ್ರೆ ಮತದಾನ ಬೇರೆ ಬೇರೆ ಕಡೆ ಇವೆ. ಇಲ್ಲಿ ಆ ಎಲ್ಲಾ ಜನರಿಗೆ ಪಾಸ್ವಾರ್ಡ್ ಸ್ಥಾಯಿಕಾಗಿ ಯಾರ ಅಂತವ್ರನ್ನ ಅವರು ಸ್ವಲ್ಪ ನಮ್ಗೆ ಅನುಕೂಲ ಮಾಡಿ ಆ ಮತಗಳನ್ನ ಇಲ್ಲೇ ಪಾಸ್ವಾರ್ಡ್ ಒಂದು ಟ್ರಾನ್ಸ್ಫರ್ ಮಾಡ್ಬೇಕಂತ ನಾ ಈ ಸದ ಅವ್ರಿಗೆ ವಿನಂತಿ ಮಾಡ್ಕೊತಾ ಇದ್ದೀನಿ. ಅದು ಕರೆಕ್ಟ್ ಅದ ಸರ್. ನಮ್ದು 1ನೇ ನಂಬರ್ ವಾರ್ಡ್ ಅದರಿ. ಇದು 5 ನಂಬರ್ ವಾರ್ಡ್ದಾಗ ಮಾಡ್ಸಿದ್ರೆ ನಮ್ಗೆ ಅನುಕೂಲ ಆಗ್ತದ್ರಿ. 3-4 ಕೋಟ್ ಆಗ್ತದ ಸರ್ ನಮ್ಮ ಮನೇಲೇನೆ. ಅಷ್ಟ್ ಮಾಡ್ಕೊಟ್ರೆ ಅವ್ರಿಗೆ ಒಳ್ಳೇದಾಗ್ತದೆ ಸರ್. ಪಾರದರ್ಶಿ ನೋಡ್ರಿ, ಈ 5 ವರ್ಷನಾಗ ಇವ್ರು ನಮ್ 5 ವಾರ್ಡ್ ಮೆಂಬರ್ಗಳು ನಾವು ಏನ್ ಹೇಳಿದ್ರು ಒಂದ್ 4-5 ದಿನ ಲೇಟ್ ಆಗ್ಯಾವ, 2 ದಿನ ಹೋಗ್ಯಾವ, 15 ದಿನ ಆಗ್ಯಾವ, ನಮ್ಮ ಬೇಡಿಕೆ ಈಡೇರ್ಸ್ಯಾಕ. ಮತ್ತ ನಮಗ್ ಪ್ರೆಷರ್ ನಾವು ಅವ್ರಿಗೆ ಹಾಕ್ಲಿಕತ್ತೀವಿ, ನೀವೇ ನಿಂದಿರಿ ನಮ್ಮ ವರ್ಕರ್ ಮತ್ ಯಾರು ಮಾಡಲ್ಲ ಅಂತೇಳಿ ಹೇಳಕತ್ತೀವಿ. ಅವ್ರು ಹಿಂದಿಗೆ ಸರಿಲಿಕತ್ತಾರ. ಏನ್ ಮಾಡ್ತಾರ ನೋಡು. ಏನೇನ್ ಕೆಲಸ ಮಾಡ್ರ? ಚರಂಡಿ ಐತ್ರಿ, ಮತ್ತ ರೋಡ್ ಇಲ್ಲಿ ಒಂದು ಟಂಕಿನ ಮತ್ತ ಟ್ಯಾಗ್ ಇತ್ರಿ, ನಡ್ಲಿಕ್ ಬರ್ತಿದ್ದಿಲ್ಲ. ಮಳಿ ಬತ್ತಂದ್ರ ನಡ್ಲಿಕ್ಕೆ ಬರ್ತಿದಿಲ್ರಿ. ಇಲ್ಲಿ ಗುಡಿಗೆ ಯಾರನು ಬರ್ತಿದ್ದಿಲ್ಲ. ಅವ್ರ ಸಹಾಯದಿಂದ ನಮಗ ನಡ್ಲಿಕ್ ರೋಡ್ನು ಆಗ್ಯಾದ್ರಿ. ಮತ್ತ ಈ ಕಡೆ ಆ ಸೈಡ್ನು ರೋಡ್ ಆಗ್ಯಾದ್ರಿ, ಈ ಲೈನಿಗೂ ರೋಡ್ ಆಗ್ಯದ್ರಿ. ಮತ್ತನು ಮಾಡ್ತೀನಿ ಅಂತೇಳಿ ಆಶ್ವಾಸನೆ ಕೊಟ್ಟಾರ್ರಿ. ಡಾಂಬರ್ ರೋಡ್ ಮಾಡ ಅಂತೇಳಿ ಹೇಳಿ ಮಾಡ್ತೀನಿ ಅಂತೇಳಿ ಅಂದಾರ್ರಿ. ಲೈಟಿನ ವ್ಯವಸ್ಥೆ ಇದು 1 ತಿಂಗಳ 2 ತಿಂಗಳ ಕಟ್ಟಿಬಿಟ್ಟು 3 ಮಂದಿ ಮೆಂಬರ್ಗಳು ಕಟ್ಟಿಬಿಟ್ಟು ತಂದು ಹಾಕ್ಯಾರ್ರಿ. 4 ಮಂದಿ ಮೆಂಬರ್ಗಳು ಕಟ್ಟಿಬಿಟ್ಟು ತಂದು ಹಾಕ್ಯಾರ್ರಿ. ಅವ್ರು ನಮಗ ಕೊರತಿ ಇರ್ಲಾರ್ದಂಗ ಮಾಡ್ಯಾರ ನೋಡ್ರಿ. 4 ದಿನ ಲೇಟ್ ಆಗಲಾಕ್ರಿ. ನಮಗ ಮೆಂಬರ್ಗಳು ಅಗ್ದಿ A1 ಹರ ನೋಡ್ರಿ. 5 ವಾರ್ಡ್ಗೆ ಎಲ್ಲ ಸರಿಯಾಗಿ 5 ವಾರ್ಡಕ್ ಎಲ್ಲಾ ಸರಿಯಾಗಿ ಮಾಡ್ಯಾರ್ರಿ.
ಪಾರದರ್ಶಕ ಆಡಳಿತದ ಈ ಮಾದರಿ ನಡೆ ಇತರ ಗ್ರಾಮ ಪಂಚಾಯತ್ ಸದಸ್ಯರಿಗೆ ಆದರ್ಶವಾಗಿದೆ. ಇನ್ನು ಸುದ್ದಿಗೋಷ್ಠಿಯಲ್ಲಿ ಪಂಚಾಯತ್ ಅಧ್ಯಕ್ಷೆ ಆರತಿ ದತ್ತಾತ್ರೇಯ ಹೇರೂರ, ಸದಸ್ಯರಾದ ಅನಸೂಯ ಚಿಂಚೋಲ ಅರ್ಜುನ್ಗಿ, ಮೆಹಬೂಬ್ ತಾಂಬೋಳಿ, ಕಲ್ಲಮ್ಮ ದ್ಯಾವಪ್ಪ ಮೈನಾಳ ಉಪಸ್ಥಿತರಿದ್ದರು.